Good evening, aspirants. Myself, Nanjungowda N, having 26 years of enriched experience in the realm of competitive examinations. Today, I am so privileged and it is my pleasure to be a part of a statecraft institute which is exclusively meant for competitive examinations. Today, I am intended to discuss with regard to history, in that history, ancient Indian history. ಇವತ್ತಿನ ತರಗತಿಯಲ್ಲಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಚೀನ ಭಾರತದ ಇತಿಹಾಸ ಏನಿದೆ ಆ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ, ಪಠ್ಯಕ್ರಮ ಏನಿದೆ ಪಠ್ಯಕ್ರಮವನ್ನು ಯಾವ ರೀತಿ ಸರಳೀಕರಣಗೊಳಿಸಬೇಕು, ಹೌ ಟು ಸಿಂಪ್ಲಿಫೈ ಸಿಲೆಬಸ್ ಅಂಡ್ ಹೌ ಟು ಇಂಟರ್ಪ್ರಿಟ್ ಎವ್ರಿ ನುವಾನ್ಸ್ ಆಫ್ ಸಿಲೆಬಸ್ ಈಸ್ ಸೋ ಎಸೆನ್ಷಿಯಲ್ ಇನ್ ಆರ್ಡರ್ ಟು ಕ್ರ್ಯಾಕ್ ದಿ ಕ್ರಕ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕಾದ್ರೆ ಬಹುಮುಖ್ಯವಾಗಿ ಅನುಸರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಮೂರು ಪ್ರಮುಖವಾದಂಥ ಅಂಶಗಳು. ಇನ್ ಆರ್ಡರ್ ಟು ನ್ಯಾವಿಗೇಟ್ ಇನ್ ಚಾಲೆಂಜ್ ಆಫ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ we have to emphasize on three important constituents. The first constituent, conceptual clarity. The first constituent, conceptual clarity. ಮೊಟ್ಟ ಮೊದಲನೇ ಅಂಶ ಯಾವುದು ಅದರಲ್ಲಿ ಅಂದರೆ ಪರಿಕಲ್ಪನೆಗಳ ಪರಿಪೂರ್ಣತೆ. ಬಿಕಾಸ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಟ್ಸ್ ಎ ಪ್ರೀ ರೆಕ್ವಿಸಿಟ್ ಪಿಲ್ಲರ್ ಇನ್ ಆರ್ಡರ್ ಟು ಕ್ರ್ಯಾಕ್ ದಿ ಕ್ರಕ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬೇಕಾದ್ರೆ ಪರಿಕಲ್ಪನೆಗಳ ಪರಿಪೂರ್ಣತೆ ಏನಿದೆ ಬಹುಮುಖ್ಯವಾದಂಥ ಅಂಶ. ಇಫ್ ಯು ಎನ್ಶೂರ್ 100% ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಒನ್ ಅಟೆಂಪ್ಟ್ ಈಸ್ ಎನಫ್ ಟು ಕ್ರ್ಯಾಕ್ ದಿ ಕ್ರಕ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಒಂದೇ ಒಂದು ಪ್ರಯತ್ನದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬಹುದು ಆ ಪರಿಕಲ್ಪನೆಗಳ ಅರ್ಥಪೂರ್ಣತೆಯನ್ನು ಸರಳೀಕರಣಗೊಳಿಸಿದಂಥ ಸಂದರ್ಭದಲ್ಲಿ. ಇದಕ್ಕೆ ಸಂಬಂಧಪಟ್ಟಾಗೆ ಜಸ್ಟ್ ಐ ವಾಂಟ್ ಟು ಇನ್ಕಾರ್ಪೊರೇಟ್ ಒನ್ ಇಂಪಾರ್ಟೆಂಟ್ ಎಕ್ಸಾಂಪಲ್. I think all of you know about the great ruler of ancient Indian history, Emperor Ashoka. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಶೋಕ ಚಕ್ರವರ್ತಿ ಏನಿದ್ದಾರೆ, ಅಶೋಕ ಚಕ್ರವರ್ತಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಐ ವಾಂಟ್ ಟು ಇನ್ಕಾರ್ಪೊರೇಟ್ ಅನ್ ಇಂಪಾರ್ಟೆಂಟ್ ಕ್ವಶನ್. ಫಾರ್ ಎಕ್ಸಾಂಪಲ್, ದಿ ಅಶೋಕನ್ ರಾಕೆಡಿಟ್ಸ್ ವರ್ ರಿಟನ್ ಇನ್. ಅಶೋಕನ ಶಿಲಾಶಾಸನಗಳನ್ನು ಯಾವ ಲಿಪಿಗಳಲ್ಲಿ ಬರೆಯಲಾಗಿದೆ? ಯಾಕೆಂದರೆ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಪ್ರಮುಖವಾದಂಥ ಒಂದು ಪ್ರಶ್ನೆ. ಇನ್ ಈಚ್ ಅಂಡ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೇ ಆಲ್ವೇಸ್ ಎಂಪಸೈಸಸ್ ಅಪಾನ್ ದ ಸ್ಕ್ರಿಪ್ಟ್ಸ್ ಅಟ್ರಿಬ್ಯೂಟೆಡ್ ಟು ಅಶೋಕನ್ ರಾಕೆಡಿಟ್ಸ್. ಅಶೋಕನ ಬಂಡೆ ಶಿಲಾಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇಲ್ಲಿ ನೋಡಿ, ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ಎಂಪಸೈಸ್ ಆನ್ ದ ರಿಯಲ್ ಕಂಟೆಂಟ್. ಮೊದಲನೇದಾಗಿ ಅಶೋಕನ್ ರಾಕೆಡಿಟ್ಸ್, ದ ಫಸ್ಟ್ ರಿಯಲ್ ಕಂಟೆಂಟ್, ಫಾಲೋಡ್ ಬೈ ಓ ರಿಟರ್ನಿಂಗ್. ಅವನು ಈ ರೀತಿ ಚಾಯ್ಸಸ್ ಕೊಟ್ಟಿರ್ತಾನೆ, ಆಯ್ಕೆಗಳು. ಈ ಆಯ್ಕೆಗಳಲ್ಲಿ ಮೊದಲನೇದು ಬ್ರಾಹ್ಮಿ ಅಂತ ಕರಿತೀವಿ, ಎರಡನೇದು ಕರೋಸ್ಟಿ ಅಂತ ಕರಿತೀವಿ, ಮೂರನೇ ಒಂದು ಇದರಲ್ಲಿ ಗ್ರೀಕ್ ಅಂತ ಕರಿತೀವಿ, ಅಂಡ್ ಫೋರ್ತ್ ಒನ್ ಅರಾಮಿಕ್ ಆರ್ ಅರೇಬಿಕ್ ಅಂತ ಕರಿತೀವಿ. ಈ ರೀತಿಯಾದಂಥ ಆಯ್ಕೆಗಳನ್ನು ನೀಡಲಾಗಿರುತ್ತೆ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ. I think all of you know very well, in different parts, the Ashokan Raketic were depicted in different scripts. ಆ ಭೌಗೋಳಿಕ ವೈವಿಧ್ಯತೆಯ ಆಧಾರದ ಮೇರೆಗೆ ಬೇರೆ ಬೇರೆ ಭಾಗಗಳಲ್ಲಿ ಇರ್ತಕ್ಕಂಥ ಅಶೋಕನ ಶಿಲಾಶಾಸನಗಳೇನಿದೆ, ಅಶೋಕನ ಶಿಲಾಶಾಸನಗಳನ್ನು ಬೇರೆ ಬೇರೆ ಲಿಪಿಗಳಲ್ಲಿ ಬರೆಯಲಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆ ಕೇಳ್ತಕ್ಕಂಥದ್ದೇನಿದೆ, ಪ್ರಶ್ನೆನ ಕೇಳಿರ್ತಾರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ವೇರ್ ಇಟ್ ಇಸ್ ಅ ಶೂರ್ ಫೈರ್ ಕ್ವಶನ್ ಆರ್ ಇಟ್ ಈಸ್ ಐ ಈಲ್ಡಿಂಗ್ ಕ್ವಶನ್, ವಾಟ್ ಯು ವಿಲ್ ಕಾಲ್ HYQ ಅಂತ ನಾವು ಕರಿತೀವಿ. HYQ, not HYT, HYQ. That is what, where I am introducing it. ಇದರ ನಂತರದಲ್ಲಿ where they used to go for MSF. ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, MSF ಅಂದರೆ ಮಲ್ಟಿಪಲ್ ಸೆಲೆಕ್ಷನ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಬಹು ಆಯ್ಕೆ ಆಧಾರಿತ ಪ್ರಶ್ನೆಗಳು. ಇನ್ ರೀಸೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ದ ಮಲ್ಟಿಪಲ್ ಸೆಲೆಕ್ಷನ್ ಫ್ಯಾಕ್ಟರ್ ಇಟ್ ಹ್ಯಾಸ್ ಬಿಕಮ್ ಎ ಪ್ರೀ ರೆಕ್ವಿಸಿಟ್. ಈಗ ಬರ್ತಾ ಇರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಮೂಲಾಗ್ರ ಆದ್ಯತೆಯನ್ನ ಈ ರೀತಿಯಾದಂಥ ಒಂದು ಪ್ರಶ್ನೆಗಳಿಗೆ ನೀಡಲಾಗ್ತಾ ಇದೆ. ಇದರಲ್ಲಿ ನಾವು ಆಯ್ಕೆಗಳನ್ನು ನೋಡಿದಾಗ
ಮೊದಲನೇದಾಗಿ ಎ ಅಂಡ್ ಬಿ ಆರ್ ಕರೆಕ್ಟ್, ಎ ಮತ್ತು ಬಿ ಮಾತ್ರ ಸರಿ ಇದೆ. ಎರಡನೇದು ಎ ಬಿ ಅಂಡ್ ಸಿ ಆರ್ ಕರೆಕ್ಟ್. ಮೂರನೇದು ಎ ಬಿ ಅಂಡ್ ಡಿ ಆರ್ ಕರೆಕ್ಟ್. ನಾಲ್ಕನೇದು ಎ ಬಿ ಸಿ ಅಂಡ್ ಡಿ ಆರ್ ಕರೆಕ್ಟ್. ಈ ರೀತಿಯಾದಂಥ ಒಂದು ಆಯ್ಕೆಗಳನ್ನು ನಾವು ಬಹು ಆಯ್ಕೆ ಆಧಾರಿತ ಪ್ರಶ್ನೆ ಅಂತ ನಾವು ಕರಿತೀವಿ. ಇದೇ ರೀತಿ ಬರೋದು ಕ್ವಶನ್ಸ್ ಎಕ್ಸಾಮಲ್ಲಿ. ಕೆಲವು ಸಾರಿ ಏನು ಮಾಡ್ತಾನೆ, ಇದೇ ಒಂದು ಥೀಮ್ನ ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲವೂ ಅಂತ ಕೊಡ್ತಾನೆ ಚಾಯ್ಸ್ನ. ಬಟ್ ಹೌ ಟು ಆಪ್ಟ್ ಫಾರ್ ಅನ್ ಅಪ್ರೋಪ್ರಿಯೇಟ್ ಚಾಯ್ಸ್, ಯಾವ ರೀತಿ ಒಂದು ಸೂಕ್ತ ಒಂದು ಉತ್ತರವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು, ಇದನ್ನು ನಾವೇನು ಹೇಳ್ತೀವಿ, ದ ಎಲಿಮಿನೇಷನ್ ಟೆಕ್ನಿಕ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ವಿ ವಿಲ್ ಕಾಲ್ ಎಲಿಮಿನೇಷನ್ ಟೆಕ್ನಿಕ್. ಎಲಿಮಿನೇಷನ್ ಟೆಕ್ನಿಕ್ ಈಸ್ ಅ ಪ್ರೀ ರಿಕ್ವಿಸಿಟ್ ಇನ್ ದಿ ರೆಲ್ಮ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಆ ಎಲಿಮಿನೇಷನ್ ಟೆಕ್ನಿಕ್ ಏನಿದೆ ತುಂಬ ತುಂಬ ಮುಖ್ಯವಾದಂಥದ್ದು. ಎಸ್ಪೆಷಲಿ ಅಟ್ರಿಬ್ಯೂಟೆಡ್ ಟು ಐದರ್ ಇಟ್ ಮೇ ಬಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್, ಆರ್ ಇಟ್ ಮೇ ಬಿ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಫೇರ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್, ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್, ಆರ್ ಇಟ್ ಮೇ ಬಿ ಮ್ಯಾಚ್ ದಿ ಫಾಲೋಯಿಂಗ್ ವಿಚ್ ಅವರ್ ಮೋಡ್ ಆಫ್ ಕ್ವಶನ್ ಇಟ್ ಮೇ ಬಿ. ಪ್ರಶ್ನೆಯ ವಿಧಾನ ಯಾವುದೇ ಇರಲಿ, ಒಂದು ಪ್ರಶ್ನೆ ಪತ್ರಿಕೆ ಅಂತ ತಗೊಂಡಾಗ ಬೇರೆ ಬೇರೆ ವಿಧಾನದ ಬೇರೆ ಬೇರೆ ಸ್ವರೂಪದ ಒಂದು ಪ್ರಶ್ನೆಗಳನ್ನು ನಾವು ಪ್ರಮುಖವಾಗಿ ಕಾಣ್ಬೋದು. ಅದೇ ರೀತಿಯಲ್ಲಿ ಇದನ್ನು ನಾವು ಮಲ್ಟಿಪಲ್ ಸೆಲೆಕ್ಷನ್ ಫ್ಯಾಕ್ಟರ್ ಅಂತ ಕರಿತೀವಿ. ಯಾವುದೇ ಒಬ್ಬ ಸ್ಪರ್ಧಾರ್ಥಿಗೆ ಈ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವರ ಉತ್ತರ, ಬಹುಪಾಲು ಉತ್ತರ ಯಾವುದಾಗಿರುತ್ತೆ ಅಂದರೆ ಎ ಅಂಡ್ ಬಿ ಆರ್ ಕರೆಕ್ಟ್ ಅನ್ನೋ ಉತ್ತರ ಆಗಿರುತ್ತೆ. ಯಾಕೆಂದರೆ ಅಷ್ಟು ಮಾತ್ರ ಓದಿರ್ತಾರೆ. ಬ್ರಾಹ್ಮಿ ಮತ್ತು ಕರೋಷ್ಟಿ ಅಂತ ಏನಿದೆ ಅದಷ್ಟು ಮಾತ್ರ ಅಧ್ಯಯನ ಮಾಡಿರ್ತಾರೆ. ದಿಸ್ ಇಸ್ ವೇರ್ ಯು ಮಸ್ಟ್ ಬಿ ಅವೇರ್ ಅಟ್ರಿಬ್ಯೂಟೆಡ್ ಟು ಯುವರ್ ಪ್ರಿಪ್ರೇಷನಲ್ ಪರ್ಸ್ಪೆಕ್ಟಿವ್. ನಿಮ್ಮ ಒಂದು ಪರೀಕ್ಷಾ ತಯಾರಿ ಏನಿದೆ, ಆ ದೃಷ್ಟಿಕೋನ ಏನಿದೆ, ಒಂದು ಪರಿಣಾಮಾತ್ಮಕ ದೃಷ್ಟಿಕೋನದಲ್ಲಿ ನೋಡಿದಾಗ ಬಹು ಮುಖ್ಯವಾದಂಥ ಅಂಶ ಇದು. ಹಾಗಾದರೆ ಉತ್ತರ ಯಾವುದು ಇದಕ್ಕೆ? ಬ್ರಾಹ್ಮಿ ಇದೆ, ಕರೋಷ್ಟಿ. ನೋಡಿ, ಬ್ರಾಹ್ಮಿ ಅಂತ ಬಂದಾಗ ದಕ್ಷಿಣ ಭಾರತದಲ್ಲಿ ಅಶೋಕನ ಶಿಲಾಶಾಸನಗಳನ್ನು ಯಥೇಚ್ಛವಾಗಿ ಬ್ರಾಹ್ಮಿ ಲಿಪಿ ಹಾಗೂ ಪಾಳಿ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ಕರೋಷ್ಟಿ ಅಂತ ಬಂದಾಗ ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಅಶೋಕನ ಶಿಲಾಶಾಸನಗಳನ್ನು ಈ ಕರೋಷ್ಟಿ ಲಿಪಿ ಹಾಗೂ ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಹೇಳ್ತೀವಿ. ಹಾಗಾದರೆ ವಾಟ್ ಅಬೌಟ್ ದಿ ಗ್ರೀಕ್ ಅಂಡ್ ಅರೇಬಿಕ್ ಆರ್ ಅರಾಮಿಕ್? ಈ ಗ್ರೀಕ್ಗೂ ಮತ್ತು ಅರೇಬಿಕ್ ಸಂಬಂಧಪಟ್ಟಾಗೆ ಬಹು ಮುಖ್ಯವಾಗಿ ಅಶೋಕನ ಒಂದು ಶಿಲಾಶಾಸನ ಇದೆ. ಅಶೋಕನ ಒಂದು ಪ್ರಮುಖವಾದಂಥ ಒಂದು ಶಿಲಾಶಾಸನ ಇದೆ. ಯಾವುದದು ಶಿಲಾಶಾಸನ ಅಂದರೆ ಗಾಂಧಾರ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ ಅದನ್ನು. ಗಾಂಧಾರ ಶಿಲಾಶಾಸನ, ಗಾಂಧಾರ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಆ ಗಾಂಧಾರ ಶಿಲಾಶಾಸನ ಏನಿದೆ, ಇದು ಗೊತ್ತಿದ್ರೆ ಮಾತ್ರ ಆ ಸೂಕ್ತ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಿಮ್ಮ ಉತ್ತರ ತಪ್ಪಾಗಿರುತ್ತೆ. ಆರ್ ಎಲ್ಸ್ ಯುವರ್ ಚಾಯ್ಸ್ ವಿಲ್ ಬಿಕಮ್ inappropriate rather than appropriate choice. Gandhara or Kandhar inscription. Kandhar inscription. Where this Gandhara ಅನ್ನೋದೇನಿದೆ, it is a biscriptic, ದ್ವಿಲಿಪಿ ಅಂತ ಕರಿತೀವಿ. ಬೈಸ್ಕ್ರಿಪ್ಟಿಕ್ ಅಂಡ್ ಬೈಲಿಂಗ್ಯುವಲ್, ದ್ವಿಭಾಷಾ ಶಿಲಾಶಾಸನ. ದ್ವಿಲಿಪಿ ಅಂತ ಕರಿತೀವಿ ಮತ್ತು ದ್ವಿಭಾಷಾ ಅಂತ ಕರಿತೀವಿ. ಆ ದ್ವಿಲಿಪಿ ಮತ್ತು ದ್ವಿಭಾಷಾ ಅಂತ ಬಂದಾಗ ಇದನ್ನ ಯಾವ ಒಂದು ಲಿಪಿಗಳಲ್ಲಿ ಬರೆಯಲಾಗಿದೆ ಅಂತ ಕೇಳಿದ್ರೆ, ಇಟ್ ವಾಸ್ ರಿಟನ್ ಇನ್ ಗ್ರೀಕ್ ಆಸ್ ವೆಲ್ ಎಸ್ ಇಟ್ ವಾಸ್ ರಿಟನ್ ಇನ್ ಅರೇಬಿಕ್ ಆರ್ ಅರೇಬಿಕ್ ಅಂತ ಕರಿತೀವಿ. ಇದನ್ನ ಯಾವುದರಲ್ಲಿ ಬರೆಯಲಾಗಿದೆ? ಗ್ರೀಕ್ ಮತ್ತು ಅರೇಬಿಕ್ ಒಂದು ಇದರಲ್ಲಿ ಪ್ರಮುಖವಾಗಿ ಬರೆಯಲಾಗಿದೆ ಅಂತ ನಾವು ಕರಿತೀವಿ. ಇಟ್ ಇಸ್ ಇನ್ ನಾರ್ತ್ ವೆಸ್ಟರ್ನ್ ಪಾರ್ಟ್, ಭಾರತದ ಉಪಖಂಡದ ವಾಯುವ್ಯ ಭಾಗ ಅಂತ ಏನು ಕರಿತೀವಿ. ಭಾರತದ ಉಪಖಂಡದ ವಾಯುವ್ಯ ಭಾಗದಲ್ಲಿ ಕಂಡು ಬರತಕ್ಕಂಥ ಪ್ರಮುಖವಾದಂಥ ಒಂದು ಶಿಲಾಶಾಸನ. ಒನ್ಸ್ ಇಫ್ ಯು ಎಂಪಸೈಸ್ ಆನ್ ದಿಸ್ ಇನ್ಸ್ಕ್ರಿಪ್ಷನ್, ದೆನ್ ಯು ಕ್ಯಾನ್ ಚೂಸ್ ಅನ್ ಅಪ್ರೋಪ್ರಿಯೇಟ್ ಚಾಯ್ಸ್. ಆಗ ಮಾತ್ರ ಸೂಕ್ತ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಏನು ಅಂತ ಕೇಳಿದ್ರೆ, ಆಲ್ ಫೋರ್, ಎಲ್ಲ 4 ಲಿಪಿಗಳಲ್ಲಿ ಅಶೋಕನ ಶಿಲಾಶಾಸನಗಳನ್ನು ಬರೆಯಲಾಗಿದೆ. ಇನ್ ಆಲ್ 4 ಸ್ಕ್ರಿಪ್ಟ್ಸ್ ದಿ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ವರ್ ಡಿಫಿಕ್ಟೆಡ್, ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ವರ್ ರಿಟನ್. ಅಶೋಕನ ಶಿಲಾಶಾಸನಗಳನ್ನು ಎಲ್ಲ 4 ಲಿಪಿಗಳಲ್ಲಿ ಬರೆಯಲಾಗಿದೆ. ಹಾಗಾಗಿ ವೆನ್ ಎವರ್ ಯು ವಿಲ್ ಗೋ ಥ್ರೂ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಯು ಮಸ್ಟ್ ನೋ ಹೌ ಟು ಅಸರ್ಟೈನ್ ದ ನೇಚರ್ ಅಂಡ್ ಕ್ಯಾರೆಕ್ಟರ್ ಆಫ್ ಎವ್ರಿ ಮೋಡ್ ಆಫ್ ಕ್ವಶನ್ attributed to competitive examinations. ಪ್ರತಿಯೊಂದು ಪ್ರಶ್ನೆಯ ಒಂದು ಸ್ವರೂಪ ಏನಿರುತ್ತೆ, ಅದರ ವ್ಯಾಪ್ತಿ ಏನಿರುತ್ತೆ, ಅದರ ಗುಣಲಕ್ಷಣ ಏನಿರುತ್ತೆ, ಮೊದಲು ಅದನ್ನು ಅರ್ಥಕೊಳ್ಬೇಕು. ಆಗ ಮಾತ್ರ ಆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಇದು ಒಂದು ಪ್ರಶ್ನೆ, ಒಂದು ಉದಾಹರಣೆಯಾಗಿ ಕೊಟ್ಟೆ. ಫಾರ್ ಇನ್ಸ್ಟೆನ್ಸ್ ಜಸ್ಟ್ ಐ ಇನ್ಕಾರ್ಪೊರೇಟೆಡ್ ಇಟ್ ಆಸ್ ಅನ್ ಎಕ್ಸಾಂಪಲ್. ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಹಾಗಾಗಿ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಬಂದಾಗ
ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಸ್ಪರ್ಧಾರ್ಥಿಗಳಲ್ಲಿ ಅವ್ರದೇ ಆದಂಥ ಒಂದು ಸಂದೇಹಗಳಿರುತ್ತೆ. ಅಮಂಗ್ ಆಸ್ಪಿರೆಂಟ್ಸ್ ವೇರ್ ಐ ಯೂಸ್ ಟು ವಿಟ್ನೆಸ್ their own ambiguities. Now today I wanted to dispel the myths pertaining to ancient Indian history. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಿಥ್ಯಗಳಿದೆ, ಏನೆಲ್ಲ ಒಂದು ಋಣಾತ್ಮಕತೆಗಳಿದೆ, ಆ ಋಣಾತ್ಮಕತೆಗಳನ್ನು ಹೋಗಲಾಡಿಸ್ತಕ್ಕಂಥ ಒಂದು ಪ್ರಯತ್ನ ಇವತ್ತಿನ ಒಂದು ತರಗತಿ. ಐ ವಾಂಟೆಡ್ ಟು ಡಿಸ್ಪೆಲ್ ಯುವರ್ ಮಿತ್ಸ್ ಪರ್ಟೈನಿಂಗ್ ಟು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಪ್ರಾಚೀನ ಭಾರತದ ಇತಿಹಾಸ ಅಂತ ಹೇಳಿದಾಗ ಮೊಟ್ಟ ಮೊದಲನೇದಾಗಿ ಯಾವೆಲ್ಲ ಮೂಲಗಳನ್ನು ನಾವು ಅಧ್ಯಯನ ಮಾಡಬೇಕು. ಟುಡೇ ವಿ ಆರ್ ಇನ್ ದಿ ಏಜ್ ಆಫ್ ಇನ್ಫಾರ್ಮೇಷನ್. ಇವತ್ತು ನಾವು ಮಾಹಿತಿ ಯುಗದಲ್ಲಿದ್ದೀವಿ. ಹಾಗಂತ ಎಲ್ಲ ಪುಸ್ತಕಗಳನ್ನು ಓದೋ ಅವಶ್ಯಕತೆ ಇಲ್ಲ. ದರ್ ಇಸ್ ನೋ ನೀಡ್ ಆಫ್ ಎಂಪಸೈಸಿಂಗ್ ಆನ್ ಮಲ್ಟಿಪಲ್ ಸೋರ್ಸಸ್ ಬಿಕಾಸ್ ಇಟ್ ಆಲ್ವೇಸ್ ಕ್ರಿಯೇಟ್ಸ್ ದಿ ಕ್ಯೂಸ್ ಇನ್ ಯುವರ್ ಕಾಗ್ನಿಷನ್. ಅದು ಸಂದಿಗ್ಧತೆಗೆ ಪ್ರಮುಖವಾಗಿ ಕಾರಣ ಆಗುತ್ತೆ. ಆ ಸಂದಿಗ್ಧತೆಗೆ ಕಾರಣ ಆಗಬಾರ್ದು. ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದ ಕಾನ್ಸೆಪ್ಚುಯಲ್ ಕ್ಲಾರಿಟಿ ವಿತ್ ಕ್ಲಾರಿಟಿ ಆಫ್ ಥಾಟ್ ಸೋ ಎಸೆನ್ಷಿಯಲ್ ಟು ಕ್ಲಿಯರ್. ಯಾಕೆಂದರೆ ಆ ಪರಿಕಲ್ಪನೆಗಳ ಪರಿಪೂರ್ಣತೆ ಅಂತ ಹೇಳಿದ್ರೆ ಅದು ಬಹುಮುಖ್ಯವಾದಂಥ ಒಂದಿದು. ಹಾಗಾದರೆ ಯಾವ ಮೂಲಗಳನ್ನು ನಾವು ಅಧ್ಯಯನ ಮಾಡಬೇಕು? ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕನ್ನಡ ಮಾಧ್ಯಮದ ಸ್ಪರ್ಧಾರ್ಥಿಗಳೇನಿದ್ದಾರೆ, ಆ ಕನ್ನಡ ಮಾಧ್ಯಮದ ಸ್ಪರ್ಧಾರ್ಥಿಗಳಿಗೆ ಪ್ರಾಚೀನ ಭಾರತದ ಇತಿಹಾಸ ಬೈ RS ಶರ್ಮಾ. ಪ್ರಾಚೀನ ಭಾರತದ ಇತಿಹಾಸ ಏನಿದೆ, ಆ ಪ್ರಾಚೀನ ಭಾರತದ ಇತಿಹಾಸ RS ಶರ್ಮಾ ಅಂತ ಕರಿತೀವಿ. ಕನ್ನಡದಲ್ಲೂ ಇದೆ ಮತ್ತು ಆಂಗ್ಲ ಭಾಷೆನಲ್ಲೂ ಇದೆ. ದಿ ಬೆಸ್ಟ್ ಸೋರ್ಸ್ RS ಶರ್ಮಾ ಇದೇನಿದೆಯಲ್ವಾ, ಇದನ್ನು ಓದಿದ್ರೆ ಮೋರ್ ದೆನ್ ನಫ್ ಅಲಾಂಗ್ ವಿತ್ ಕ್ಲಾಸಸ್. ನಾವೇನೋ ಕ್ಲಾಸಸ್ಸಲ್ಲಿ ಕಂಟೆಂಟ್ನ ಕೊಡ್ತೀವಲ್ವಾ, ದಟ್ ಮಸ್ಟ್ ಬಿ ಟ್ರೀಟೆಡ್ ಆಸ್ ಎ ಬೈಬಲ್ ಇನ್ ಯುವರ್ ಪ್ರಿಪರೇಷನ್. ತರಗತಿನಲ್ಲಿ ಏನು ಒಂದು ಅಂಶಗಳನ್ನು ನೀಡ್ತೀವಿ, ಪರಿಣಾಮಾತ್ಮಕ ಅಂಶಗಳನ್ನು ಅಥವಾ ಕಂಟೆಂಟನ್ನು ನೀಡ್ತೀವಿ, ದಟ್ ಇಟ್ ಸೆಲ್ಫ್ ಈಸ್ ಎನಫ್ ಟು ಕ್ರ್ಯಾಕ್ ದಿ ಕ್ರಕ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ವಿಚ್ ಹಸ್ ಬೀನ್ ಇನ್ಕಾರ್ಪೊರೇಟೆಡ್ ಇನ್ ಕ್ವಶನ್ ಪೇಪರ್. ಏನು ಪ್ರಶ್ನೆ ಪತ್ರಿಕೆ ಏನಿದೆ, ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಆ ಉತ್ತರ ಆಯ್ಕೆಗಳೇನಿರುತ್ತೆ, ಆಯ್ಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಪ್ರಶ್ನೆಗಳ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಳವಾಗಿ ಸುಲಭವಾಗಿ ಆಯ್ಕೆಯನ್ನು ಮಾಡಬಹುದು. ದಟ್ಸ್ ವೈ ಯು ಮಸ್ಟ್ ಟ್ರೀಟ್ ದಿ ಕ್ಲಾಸ್ ಕಂಟೆಂಟ್ ಆಸ್ ಎ ಕಾಂಕ್ರೀಟ್ ಕಂಟೆಂಟ್. ಅದನ್ನು ನಾನು ಯಾವಾಗೂ ಪ್ರತಿ ತರಗತಿನಲ್ಲೂ ಹೇಳ್ತಾ ಇರ್ತೀನಿ, ಬೈಬಲ್ ಆಗಿ ಅದನ್ನು ಪರಿಗಣಿಸಬೇಕು ಅಂತ. RS ಶರ್ಮಾ ಏನಿದೆ, ಕನ್ನಡ ಆಸ್ ವೆಲ್ ಆಸ್ ಇಂಗ್ಲೀಷ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಗೆ ಇದೇನಿದೆಯಲ್ವಾ, ಈ ಒಂದು ಇದನ್ನು ನೋಡಿಕೊಂಡ್ರೆ ಮೋರ್ ದೆನ್ ನಫ್ ಅಲಾಂಗ್ ವಿತ್ ದಿ ಕ್ಲಾಸಸ್. ಇಂಗ್ಲೀಷ್ ಮೀಡಿಯಂ ಒಂದಿದ್ರಲ್ಲಿ NCERT ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಬೈ RS ಶರ್ಮಾ. RS ಶರ್ಮಾ ಫಾರ್ ಇಂಗ್ಲೀಷ್ ಮೀಡಿಯಂ ಆಸ್ಪಿರೆಂಟ್ಸ್ ಟ್ರೈ ಟು ಎಂಪಸೈಸ್ ಅಪಾನ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ರಿಟನ್ ಬೈ RS ಶರ್ಮಾ. ದಿಸ್ ಈಸ್ ಅನ್ ಅಥೆಂಟಿಕ್ ಸೋರ್ಸ್. ದಿಸ್ ಈಸ್ ಅನ್ ಅಥೆಂಟಿಕ್ ಸೋರ್ಸ್. ಅನ್ ಅಥೆಂಟಿಕ್ ಸೋರ್ಸ್, ಅಧಿಕೃತ ಮೂಲ ಅಂತ ನಾವು ಕರಿತೀವಿ. ಮೋರ್ ದೆನ್ ಎನಫ್ ಅಲಾಂಗ್ ವಿತ್ ಕ್ಲಾಸ್ ಕಂಟೆಂಟ್. NCERT. ಇನ್ನು ಕೆಲವೊಂದು ಆಸ್ಪಿರೆಂಟ್ಸ್ ಕೇಳ್ತಾರೆ ಥೀಮ್ಸ್ ಇನ್ ಹಿಸ್ಟ್ರಿ ಅಂತ. ಥೀಮ್ಸ್ ಇನ್ ಹಿಸ್ಟ್ರಿ ಇಟ್ ಈಸ್ ಎ ನ್ಯೂ ಫಾರ್ಮ್ ಆಫ್ NCERT. ನ್ಯೂ ಫಾರ್ಮ್ ಆಫ್ NCERT. ಹೊಸ NCERT ಅಂತ ನಾವು ಕರಿತೀವಿ. ಥೀಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ. ಯು ಮಸ್ಟ್ ಬಿ ಸೆಲೆಕ್ಟಿವ್ ಆಲ್ವೇಸ್. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬೇಕಾದ್ರೆ ಏನು ತುಂಬ ಪ್ರಮುಖವಾಗಿ ನೀವು ಅನುಸರಣೆ ಮಾಡಬೇಕು ಅಂತ ಕೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಗುಣಾತ್ಮಕ ಪರಿಕರಗಳನ್ನು ನೀಡ್ತಕ್ಕಂಥ ಒಂದು ಉದ್ದೇಶದಿಂದ ಆ ಸ್ಟೇಟ್ ಕ್ರಾಫ್ಟ್ ಸಂಸ್ಥೆ ಏನಿದೆ, ಆ ಸ್ಟೇಟ್ ಕ್ರಾಫ್ಟ್ ಸಂಸ್ಥೆ ಒಂದು ಹೊಸ ಯೋಜನೆಯನ್ನು ರೂಪಿಸಿದೆ. ಆ ಹೊಸ ಯೋಜನೆಯ ಒಂದು ಹೆಸರು ದ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ದ ಮಿಷನ್ KS ಆಫೀಸರ್ ಅಂತ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾರೆಲ್ಲ ಸ್ಪರ್ಧಾರ್ಥಿಗಳಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ, ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಕ್ಕಂಥವರ ಒಂದು ಇದರಲ್ಲಿ ಅವರ ಒಂದು ಯಶಸ್ಸಿಗಾಗಿ ಈ ಸಂಸ್ಥೆ ಈ ಒಂದು ಹೊಸ ಯೋಜನೆಯನ್ನು ರೂಪಿಸಿದೆ. ಇದರ ಒಂದು ಸಮರ್ಪಕ ಪ್ರಯೋಜನವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ವಿನಂತಿ. ತುಂಬ ಮುಖ್ಯವಾಗಿ ಸಿಲೆಬಸ್
ಸಿಲೆಬಸ್, ಪಠ್ಯಕ್ರಮ. ಎಲ್ಲಿವರೆಗೂ ಪಠ್ಯಕ್ರಮ ನಿಮ್ಗೆ ಅರ್ಥ ಆಗೋಲ್ಲೋ ಅಲ್ಲಿವರೆಗೂ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದ ಸಿಲೆಬಸ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಎ ಸೋಲ್ ಆಫ್ ಪ್ರಿಪರೇಷನ್. ಇಟ್ ಈಸ್ ಆಲ್ವೇಸ್ ಕನ್ಸಿಡರ್ಸ್ ಎ ಸೋಲ್ ಆಫ್ ಪ್ರಿಪರೇಷನ್. ತಯಾರಿಯ ಆತ್ಮ ಅಂತ ಕರಿತೀವಿ ಯಾವುದನ್ನ? ಪಠ್ಯಕ್ರಮನ. ಇಫ್ ಯು ನೋ ಹೌ ಟು ಇಂಟರ್ಪ್ರಿಟ್ ಎವ್ರಿ ನುವಾನ್ಸ್ ಆಫ್ ಸಿಲೆಬಸ್, ಯಾವ ರೀತಿ ಒಂದು ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮವನ್ನು ಯಾವ ರೀತಿ ಸರಳೀಕರಣಗೊಳಿಸಬೇಕು, ಯಾವ ವಿಧಾನದಲ್ಲಿ ಸರಳೀಕರಣಗೊಳಿಸಬೇಕು, ವ್ಯಾಖ್ಯಾನಿಸಬೇಕು ಅಂತ ಗೊತ್ತಾದರೆ ವೇರ್ ಇಟ್ ವಿಲ್ ಗಿವ್ಸ್ ಯು 50% ಸಕ್ಸಸ್. ಅಲ್ಲೇನೆ ನಿಮ್ಮ ಒಂದು ಯಶಸ್ಸು 50% ನಿರ್ಧಾರ ಆಗುತ್ತೆ. ಒನ್ಸ್ ಇಫ್ ಯು ಗೋ ಥ್ರೂ ದಿ ಸಿಲೆಬಸ್, ದ ಸಿಲೆಬಸ್ ಇಟ್ ಆಲ್ವೇಸ್ ಗಿವ್ಸ್ ಯು ಸಿನಾಪ್ಸಿಸ್. ಏನು ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮ, ಆ ಸಿನಾಪ್ಸಿಸ್ ಅಂದ್ರೆ ಏನು ಅಂದರೆ ಪ್ರಸ್ತುತತೆ, ದ ರಿಲೇಟೆಡ್ ರೆಲೆವೆನ್ಸ್. ದ ಸಿನಾಪ್ಸಿಸ್ ಇಸ್ ನಥಿಂಗ್ ಬಟ್ ರಿಲೇಟೆಡ್ ರೆಲೆವೆನ್ಸ್. ರಿಲೇಟೆಡ್ ರೆಲೆವೆನ್ಸ್ ಮೀನ್ಸ್ ವಾಟ್ ಟು ಸ್ಟಡಿ ಅಂಡ್ ವಾಟ್ ನಾಟ್ ಟು ಸ್ಟಡಿ. ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು. ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಯಾವುದನ್ನು ಓದಬಾರ್ದು ಅನ್ನೋದು ತುಂಬ ಮುಖ್ಯವಾದಂಥದ್ದು. ವಾಟ್ ನಾಟ್ ಟು ಸ್ಟಡಿ is so important rather than what to study. Thereby it always gives you confinity. It always gives you confinity. ನಿಮಗೆ ಯಾವುದನ್ನು ಮಾತ್ರ ಓದಬೇಕು ಅಂತ ತಿಳಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಪಠ್ಯಕ್ರಮ ಪ್ರಮುಖವಾಗಿ ತಿಳಿಸ್ಕೊಡುತ್ತೆ. ಅದನ್ನು ಪಠ್ಯಕ್ರಮದ ಜೊತೆಗೆ ಸಿನಾಪ್ಸಿಸ್ ಅಂದರೆ ಪ್ರಸ್ತುತತೆ, ರಿಲೇಟೆಡ್ ರೆಲೆವೆನ್ಸ್. Once if you prepare with synapses, the synapses it will gives you synthesis. ಯಾವಾಗ ಆ ಪ್ರಸ್ತುತತೆ ನಿಮ್ಮಲ್ಲಿ ಬರುತ್ತೆ, ಆ ಪ್ರಸ್ತುತತೆ ಯಾವುದಕ್ಕೆ ಕಾರಣ ಆಗುತ್ತೆ ಅಂತ ಕೇಳಿದ್ರೆ ವೇರ್ ಇಟ್ ಆಲ್ವೇಸ್ ಪೇವ್ಸ್ ದಿ ವೇ ಫಾರ್ ದ ರಿಯಲ್ ಎಸೆನ್ಸ್ ಆಫ್ ಯುವರ್ ಪ್ರಿಪರೇಷನ್. ಅದನ್ನು ನೈಜ ಸಾರ, ಅಧ್ಯಯನದ ನೈಜ ಸಾರ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇಟ್ ಈಸ್ ಆಲ್ವೇಸ್ ಕಾನ್ಸ್ಟಿಟ್ಯೂಟ್ಸ್ ಎ ರಿಯಲ್ ಎಸೆನ್ಸ್ ಆಫ್ ಯುವರ್ ಪ್ರಿಪರೇಷನಲ್ ಪರ್ಸ್ಪೆಕ್ಟಿವ್. ಪ್ಯೂರ್ ಪ್ರಿಪರೇಷನಲ್ ಪರ್ಸ್ಪೆಕ್ಟಿವ್, ಅದನ್ನು ನಾವು ಸಿಂಥಸಿಸ್ ಅಂತ ನಾವು ಕರಿತೀವಿ. ಅದಾದಮೇಲೆ ಒನ್ಸ್ ಇಫ್ ಯು ಎನ್ಶೂರ್ ಸಿಂಥಸಿಸ್, ಇಟ್ ಆಟೋಮ್ಯಾಟಿಕ್ಲಿ ಲೀಡ್ಸ್ ಟು ಸಕ್ಸಸ್. ಅದು ಯಾವುದಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ? ಅದು ಪ್ರಮುಖವಾಗಿ ಯಶಸ್ಸಿಗೆ ಕಾರಣ ಆಗುತ್ತೆ. ದೇರ್ ಬೈ ಯುವರ್ ಸಕ್ಸಸ್ ಇಟ್ ಆಲ್ವೇಸ್ ಬಿಗಿನ್ಸ್ ವಿತ್ ಸಿಲೆಬಸ್. ದೇರ್ ಬೈ ಎವ್ರಿ ಆಸ್ಪಿರೆಂಟ್ must always emphasizes upon the every nuance of the syllabus. ಆ ಸಿಲೆಬಸ್ ಅಲ್ಲಿ ಕೆಲವೊಂದು ಸಾರಿ ಕೆಲವು ಪದಗಳು ಕೊಟ್ಟಿರ್ತಾರೆ, ಅದನ್ನು ನಾವು ಮೂಲ ಪದಗಳು ಅಂತ ಕರಿತೀವಿ ಅಥವಾ ಕೀ ವರ್ಡ್ಸ್ ಅಂತ ಕರಿತೀವಿ. ಟ್ರೈ ಟು ಎಂಫಸೈಸ್ ಆನ್ ಕೀ ವರ್ಡ್ಸ್ ಅಟ್ರಿಬ್ಯೂಟೆಡ್ ಟು ಯುವರ್ ಸಿಲೆಬಸ್. ನಿಮ್ಮ ಒಂದು ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮದಲ್ಲಿ ಆ ಮೂಲ ಪದಗಳು ಏನಿರ್ತವೆ ಆ ಮೂಲ ಪದಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಎವ್ರಿ ಕೀವರ್ಡ್ ಈಸ್ ಅನ್ ಇನ್ಸೈಟ್. ಒಳುಹು ಅಂತ ಕನ್ನಡದಲ್ಲಿ ಕರಿತೀವಿ. ಎವ್ರಿ salient aspect is an insight. ಒಳುಹು ಅಂತ ಕರಿತೀವಿ. Once if you catch the pulse, once if you catch hold the pulse, then definitely you will be in right path. You will be in right perspective. ಆಗ ಮಾತ್ರ ಒಂದು ಸೂಕ್ತ ಹಾದಿಯಲ್ಲಿದ್ದೀರಾ, ಸಮಗ್ರ ಹಾದಿಯಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ. ಹಾಗಾಗಿ ದ ಸಿಲೆಬಸ್ ಇಟ್ ಆಲ್ವೇಸ್ ಪ್ರೊವೈಡ್ಸ್ ಯು ದ ಹೋಲಿಸ್ಟಿಕ್ ಅಪ್ರೋಚ್. The syllabus it always provides you the holistic approach or clinical approach. ಅದು ಒಂದು ಸಮಗ್ರ ದೃಷ್ಟಿಕೋನಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ. ಎಲ್ಲಿವರೆಗೂ ನಿಮ್ಮಲ್ಲಿ ಸಮಗ್ರ ದೃಷ್ಟಿಕೋನ ಏರ್ಪಡಲು ಈ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ತಯಾರಿಗೆ ಸಂಬಂಧಪಟ್ಟಾಗೆ ಅಲ್ಲಿವರೆಗೂ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಇಸ್ ಇಟ್ ಕ್ಲಿಯರ್? ಸಿಲೆಬಸ್, ಸಿನಾಪ್ಸಿಸ್, ಸಿಂಥಸಿಸ್ and finally it culminates into success. KS ಪರೀಕ್ಷೆಯಲ್ಲಿ ಸುಮಾರು 80 ಪ್ರಶ್ನೆಗಳು ಅಂದರೆ ಸರಿಸುಮಾರು 160 ಅಂಕಗಳನ್ನು ಈ 3 ಸಬ್ಜೆಕ್ಟ್ಸಿಂದ ಕೊಡ್ತಾ ಇದ್ದಾರೆ. ಆ 3 ಸಬ್ಜೆಕ್ಟ್ಸ್ ಯಾವ್ದು ಗೊತ್ತಾ? ಕರೆಂಟ್ ಅಫೇರ್ಸ್, ಬಡ್ಜೆಟ್ ಮತ್ತು ಎಕನಾಮಿಕ್ ಸರ್ವೆ. ಅದಕ್ಕೋಸ್ಕರ ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಹೊರತರ್ತಾ ಇದೆ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್. ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ತರ್ತಾ ಇದೆ RCB ರ್ಯಾಂಕ್ ಕ್ರಿಯೇಟರ್ ಬ್ಯಾಚ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್. ಈ ಸಲ ಶ್ರಮ ನಿಮ್ದೆ, ಪೋಸ್ಟು ನಿಮ್ದೆ. ಈ ಕೋರ್ಸ್ನಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್, ಕರ್ನಾಟಕ ಸ್ಟೇಟ್ ಅಫೇರ್ಸ್ ಜೊತೆಗೆ ಕರ್ನಾಟಕ ಸ್ಟೇಟ್ ಕಾಂಪ್ರಹೆನ್ಸಿವ್ ಬಡ್ಜೆಟ್ ಅನಾಲಿಸಿಸ್, ಸಂಪೂರ್ಣ ಕರ್ನಾಟಕ ಎಕನಾಮಿಕ್ ಸರ್ವೆಯ 13 ಅಧ್ಯಾಯಗಳು ಜೊತೆಗೆ ಕಳೆದ 2 ವರ್ಷಗಳಿಂದ ಕರ್ನಾಟಕ ಸರ್ಕಾರ ನೀಡ್ತಾ ಇರುವಂತಹ
ಎಲ್ಲ ಯೋಜನೆಗಳ ಬಗ್ಗೆ ಪರೀಕ್ಷೆಗೆ ಬೇಕಾಗಿರುವಂತೆ ಸಿದ್ಧತೆಗಳನ್ನು ನಡೆಸಲಾಗುತ್ತೆ. ಇದರೊಂದಿಗೆ ಚಾಪ್ಟರ್ ವೈಸ್ ನೋಟ್ಸ್, ಡೀಟೇಲ್ಡ್ ಎಕ್ಸ್ಪ್ಲನೇಷನ್, 3 ಫುಲ್ ಲೆಂತ್ ಟೆಸ್ಟ್ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೋರ್ಸ್ ಅನ್ನ ನಿಮಗೋಸ್ಕರ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಮೂಲಕ ಒದಗಿಸ್ತೇವೆ. ಹೆಚ್ಚಿನ ಮಾಹಿತಿ ತಮಗೆ ಬೇಕಾದಲ್ಲಿ ಹಾಗೂ KS ನಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸೋದಕ್ಕೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಥವಾ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.